ಜೈ ಜೈ ಶ್ರೀರಾಮ್. Hello everybody, this is Afreen and I am at the SMBT railway station in Bengaluru, and it is almost 4 o'clock, 4 a.m. on my watch. In just a few minutes, this special Asta train is going to leave from Bangalore to Ayodhya, and this is the first train that is leaving from Bangalore to Ayodhya. We are here to talk to a couple of people who are going to Ayodhya, what they think about this whole journey. So come along with us. ರಾಮ ಜನ್ಮಭೂಮಿಗೆ ಹೋಗ್ತಿರೋದೇ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನಮ್ಮ ಜನ್ಮ ಸಾರ್ಥಕವಾಗ್ತಿದೆ ಹಿಂದೂ ಆಗಿ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಫೀಲ್ ಅಲ್ಲಿ ಹೋದ್ಮೇಲೆ ಯಾವ ಥರ ಖುಷಿ ಇರುತ್ತೆ ಅನ್ನೋದು ದೇವ್ರು ನೋಡಿದ್ಮೇಲೆ ಆಗುತ್ತೆ. ಏನಂದರೆ 1 ವರ್ಷ 2 ವರ್ಷ ಅಲ್ಲ, 500 ಇಯರ್ಸ್ ಶತಾಬ್ದವನ್ನು ಹಂಗೆ ಎದ್ದು ನಿಂತಾಗ ಆ ಮಹತ್ವ ಅದು ಹೇಳ್ಕೊಳಕ್ಕಾಗಿಲ್ಲ. ಪ್ರವೇಶನೇ ಇವತ್ತು ನಾವು ಅನುಭವಿಸೋಕೆ ಹೋಗ್ತಾ ಇದ್ವಿ. ಎಲ್ಲರೂ ನಮ್ಮ ಭಕ್ತಾದಿಗಳೆಲ್ಲ ಇದ್ದಾರೆ. ವಿ ಆರ್ ಸೋ ಹ್ಯಾಪಿ. 4 ಸಲ ಹೋಗಿದ್ದೀವಿ. ಹೋದ್ರೂ ನಮಗೆ ಈ ಥರ ಇದು ಸಿಕ್ಕಿಲ್ಲ. ಇವಾಗ ಚೆನ್ನಾಗಿ ಸಿಗೈತೆ, ದೇವಸ್ಥಾನನೂ ಆಗಿದೆ, ಅದರಿಂದಾನೇ ಸಂತೋಷವಾಗಿ ಹೋಗ್ತಾ ಇದ್ದೀವಿ. ನೀವು ಇದಕ್ಕಿಂತ ಮುಂಚೆ ಹೋಗಿದ್ದೀರಿ? 3-4 ಸಲ ಹೋಗಿದ್ದೀನಿ. 4 ಸಲ ಹೋಗಿದ್ದೀನಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸೊ ನಮ್ಮ 500 ವರ್ಷಗಳ ಕನಸನ್ನು ನನಸು ಮಾಡಿರ್ತಕ್ಕಂಥ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಫಸ್ಟು ಧನ್ಯವಾದಗಳು. ಆಮೇಲಿಂದ ನಮ್ಮ ಒಂದು ಕಾಲದಲ್ಲಿ ಅಯೋಧ್ಯೆ ಆಗಿರೋದು ನಮ್ಮ ಪೂರ್ವಜರ ಪುಣ್ಯ ಅಂತ ಕಾಣಿಸುತ್ತೆ. ಈ ಟೈಮಲ್ಲಿ ನಾವು ಹೋಗ್ತಾಯಿದ್ದೀವಿ ಅಯೋಧ್ಯೆಗೆ. ಅಯೋಧ್ಯೆ ಶ್ರೀರಾಮ ಇಡೀ ಪ್ರಪಂಚದ ಜನಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಜೈ ಶ್ರೀರಾಮ್. ಯಾವ ಮಿನಿಸ್ಟ್ರುಗಳು ಈ ಕಾಂಗ್ರೆಸ್ ಸರ್ಕಾರದಿಂದ ಏನೂ ಮಾಡಿಲ್ಲ. ಅವರು ಎಲ್ಲ ಅವರು ಬೇರೆ ಸೈಡ್ ಮಾಡ್ತಾಯಿದ್ದಾರೆ. ಈಗ ಅಯೋಧ್ಯೆ ಆಗಿರೋದ್ರಿಂದ ನಮಗೊಂದೆಲ್ಲ ಹಿಂದೂಗಳಿಗೆ ಒಳ್ಳೆ ಇದಾಗಿದೆ. ನೋಡಿ, ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ ಅಲ್ಲಿ. ನಮ್ಗೆ ಅದರೊಳಗೆ ಒಂದು ಭಾಗ್ಯ. ನಮಗೆ ಯಾವ ಮಿನಿಸ್ಟ್ರುಗಳಿಗೆ ಆಗಿಲ್ಲ, ಈಗ ನಮಗೆ ಸಿಕ್ಕಿದೆ. ಅದು ದಿನ ದೀಪಾವಳಿ ನಮಗೆ ಭಾಳ ಪವಿತ್ರವಾಗಿದೆ. ಈ ಥರ ಸಿಗಬೇಕಂದ್ರೆ ಕಷ್ಟ. ಯಾಕಂದರೆ ಯಾವುದೋ ಜನ್ಮದಲ್ಲಿ ನಾವೆಲ್ಲ ಪುಣ್ಯ ಮಾಡಿದ್ವಿ, ಅದಕ್ಕೆ ಸಿಗ್ತಾಯಿದೆ. 82 ಏಜು, ಅದಕ್ಕೆ ಈ ಏಜ್ನಲ್ಲಿ ನಮ್ಗೆ ಸಿಗ್ತಾಯಿದೆ ಅಂದರೆ ಭಾಳ ಸಂತೋಷ ಆಗ್ತಾಯಿದೆ. ಆ್ಯಕ್ಚುಲಾಗಿ ಲಾಸ್ಟ್ ಮಂತ್ 31st ಹೋಗಬೇಕಾಗಿತ್ತು. ಈಗ 14th ಪೋಸ್ಟ್ಪೋನ್ ಆಗಿದೆ. ಆ ಒಂದು ಪುಣ್ಯ ಭೂಮಿಲಿ ನಮ್ಮ ಪಾದ ಸ್ಪರ್ಶ ಆಗೋದೇ ನಮಗೆ ಒಂದು ಪುಣ್ಯ ಅಂತ ನಾವು ಭಾವಿಸಿದ್ದೀವಿ. ಹಾಗಾಗಿ ನಾವು ಫ್ಯಾಮಿಲಿ ಸಮೇತ ಹೊರಟಿದ್ದೀವಿ. ಮತ್ತು ಅಲ್ಲಿನ ಒಂದು ರಾಮ್ಲಲ್ಲನ ಒಂದು ಪ್ರತಿಷ್ಠಾಪನೆ ಮಾಡುವಂಥ ಶಿಲೆ ಕೆತ್ತನೆ ಕಾರ್ಯ ಆಗಿರ್ಬೋದು, ಮೈಸೂರಿನವರು, ಮತ್ತು ಶಿಲೆ ಇರ್ಬೋದು, ಅದು ನಮ್ಮ ಕರುನಾಡಿಂದ. ಅದನ್ನು ಸಹ ನಮಗೆ ಒಂದು ಹೆಮ್ಮೆ ತರುವಂಥ ಸಂಗತಿ. ಇದು ತುಂಬ 500 ವರ್ಷಗಳ ಒಂದು ತಪಸ್ಸಿನ ಫಲ ಇವಾಗ ನಮ್ಮ ಮೋದಿಜಿಯವರಿಂದ ಅದು ನನಸಾಗಿದೆ. ಅವ್ರಿಗೊಂದು ದೊಡ್ಡ ಧನ್ಯವಾದ, ನಮಸ್ಕಾರ. ಇವತ್ತು ನಾವು ನೋಡ್ತಾ ಇದ್ದೀವಿ, ಮೋರ್ ದೆನ್ 2 to 3 lakh ಪೀಪಲ್ಲು ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವ್ರ ಲೈಫು ಬಲಿದಾನ ಮಾಡಿದ್ದಾರೆ. ಇವತ್ತು ಅವರಿಲ್ಲ. ಇವಾಗ ನಾವು ಭಾಗ್ಯಶಾಲಿಗಳು. ಇವತ್ತು ನಾವು ಅವರಿಲ್ಲ, ಬಟ್ ನಾವು ಹೋಗಿ ನಾವು ರಾಮ ಮಂದಿರ ನೋಡ್ತಾ ಇದ್ದೀವಿ. ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ. Our Hinduism is being spread automatically. We are not forcing anybody. Everybody are interested in visiting Rama Mandir, Ayodhya. Most of them already, about 30 lakh people have been taken darshan. We wanted to go earlier, but by some means we are delayed. So we have got this chance. From Bangalore city, from all 3 parliamentary constituencies, around 1450 Rama Bhaktas are living today. They are all very happy. Last 15 days back they enrolled. When we asked, more than 10,000 people wanted to go, but the facilities were not there. Only the special train was there only for 1450 people. Today they are living. There is lot of connection between Ayodhya and Karnataka. This is Hanumanadu, and the Rama Shile also was made by Karnataka person, that's from Mysore. Our Karyakartas are very happy. I wish them a safe journey and come. My name is Akash Kumar. I am BJP Yuva Morcha Shivaji Nagar President and the in charge of the Shivaji Nagar Abhiyan, Ayodhya Abhiyan. This journey is a very wonderful journey.
it's because the temple which has been built is after 500 years of struggle. Each struggle of each Hindus of the ancestors, the struggle is happening. And especially Shivaji Nagar, what we call as Shivaji Nagar, is a dense populated place and where our Hindu majority is being suppressed by the other people. So many BJP leaders who are in Shivaji Nagar have been very supportive in this movement, like Nirmal Surana, Gunashekar, Sampath, and many people have been very supportive in making this event very successful. This is entirely taken care by the organizers. And when you say about the ticketing and thing, this has been informed to the mandal wise, BJP mandal wise, and each booth wise it's gone. And we have been asking about the interest of the people on these particular dates. People who all are very interested, they're all joining. And since it's exam dates, many children and youths are missing in the thing. The whole event is a very spiritual kind of thing. Other trips where we go, it never gets into that kind of enthusiasm. But this trip will surely get us great enthusiasm. Ahead of the inauguration of the Ram Mandir in Ayodhya on January 22nd, 2023, the Indian Railways had introduced 200 Aastha special trains across the country. 6 of these trains are supposed to run from Karnataka to Ayodhya. Out of these, 2 will originate from Mysuru, 1 each from Bengaluru, Tumkuru, Chitradurga and Belagavi. Just a few minutes ago, the first train from Bangalore to Ayodhya has left the SMVT railway station. The Aastha Special Express, carrying about 1,300 passengers, is headed to Ayodhya and is expected to reach a day or two after. The train was flagged off by BJP MP PC Mohan, and many such trains are expected to leave Bangalore in the coming days. The train was flagged off at 4 a.m. on February 14th. This is Afreen Hussain with camera person Sam George Sajan for India Today So South.